ಶ್ರೀರಾಮತೀರ್ಥ ಮಂದಿರ ದೀಪೋತ್ಸವ ಇದೇ ಜನವರಿ 22ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮತೀರ್ಥ ಮಂದಿರ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ಇದೇ ಜನವರಿ 22ರಂದು ಸಾಯಂಕಾಲ 5:30ಕ್ಕೆ ಶ್ರೀಗಳಿಗೆ ಮೆರವಣಿಗೆಯೊಂದಿಗೆ ಬಾಜಾ ಭಜಂತ್ರಿ ಡೊಳ್ಳು ವಾದ್ಯ ಮೇಳದೊಂದಿಗೆ ಶ್ರೀರಾಮತೀರ್ಥ ಮಂದಿರಕ್ಕೆ ತಲುಪಿದ ನಂತರ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಮಠಾಧೀಶರು ಶುಭ ಶಿವಾರ್ಚನದೊಂದಿಗೆ ಹಾಗೂ ಗಣ್ಯಮಾನ್ಯರು ಆಗಮಿಸಿ ಧಾರ್ಮಿಕ ಸಭೆ ಜರುಗಿದ ನಂತರ ಪೂಜ್ಯರಿಂದ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು ಎಂದು ಹಿಂದೂ ಜನಜಾಗೃತಿ ಸೇವಾದಳ ಸಮಿತಿ ರಾಮತೀರ್ಥ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಪ್ರಥಮವಾಗಿ ಭಾರತ ಮಾತೆಯಾದಂಥ ಮಹಾಶಕ್ತಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಸರಡಿಗೆ ಶಕ್ತಿಪೀಠದ ಮಹಾಮಾತೆಯನ್ನು ಕೂಡ ಅನಂತ ರೀತಿಯಿಂದ ದೀರ್ಘದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಪತ್ರಿಕೆಯ ವರದಿಯ ಒಂದು ಹೇಳಿಕೆ ಕಲಬುರಗಿ ಮಹಾನಗರದಲ್ಲಿ ಇರತಕ್ಕಂಥ ಪ್ರತಿ ವರ್ಷದ ಪದ್ಧತಿಯಂತೆ ಸಂಪ್ರದಾಯದಂತೆ ಕೂಡ ಈ ವರ್ಷ ಕೂಡ ನಮ್ಮ ರಾಮತೀರ್ಥ ಇರತಕ್ಕಂಥ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೆವು. ಈ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಶರಣಯ್ಯ ಸ್ವಾಮಿಗಳಾಗಲಿ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ್ ಅವರಾಗಲಿ, ಉಪಾಧ್ಯಕ್ಷರಾದಂಥ ನಮ್ಮ ಪ್ರಭು ಕಲ್ಶೆಟ್ಟಿಯವರಾಗಲಿ, ಅದೇ ರೀತಿ ಇರ್ತಕ್ಕಂಥ ನಮ್ಮ ಸಂಜು ಪಾಟೀಲ್ ಅವರಾಗಲಿ, ಅದೇ ರೀತಿ ನಾಗಣ್ಣ ಕೋಳ್ಕೂರವರಾಗಲಿ, ಮತ್ತು ಹಿರಿಯ ಮುಖಂಡರು ರಾಜಕೀಯ ಧುರೀಣರಾದಂಥ ನಮ್ಮ ಸುಭಾಷ್ ಬೀರದವರಾಗಲಿ, ಆಮೇಲೆ ರೈತ ಸಂಘದ ವಿಶೇಷ ಇರತಕ್ಕಂಥ ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ, ಅನೇಕರನ್ನು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗೋದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದರೆ ಪತ್ರಿಕಾ ವರದಿಯ ಹೇಳಿಕೆ ಭಾಳ ವಿಶೇಷ ಅಂತ ಹೇಳಬೇಕಾಗ್ತದೆ. ಇಂಥ ಒಂದು ಪತ್ರಿಕಾ ಹೇಳಿಕೆದ ತಾವು ಕೂಡ ಪ್ರತಿಯೊಂದು ತಮ್ಮದೇ ಆದಂಥ ಒಂದು ಚಾಲನೆ ಏನಿರ್ತದೋ ಅಥವಾ ಒಂದು ಯೂಟ್ಯೂಬ್ ಏನಿರ್ತೋ, ಪತ್ರಿಕಾ ಮಾಧ್ಯಮ ಏನಿರ್ತದೋ ಅದರ ಮುಖಾಂತರ ಪ್ರತಿಯೊಂದು ಮನಮುಟ್ಟುವಂಥ ಒಂದು ಕೆಲಸ ತಾವು ಮಾಡಬೇಕು. ತಮ್ಮ ಸೇವೆ ಭಾಳ ಅಮೋಘ ಅಂತ ಹೇಳಬೇಕಾಗ್ತದೆ. ಅದರ ಜೊತೆಗೆ ಆಳಂದ ಒಂದು ಚೆಕ್ ಪೋಸ್ಟಿನಿಂದ ರಾಮತೀರ್ಥದವರಿಗೆ ನಡೀತಕ್ಕಂಥ ಅನೇಕ ಶರಣರ ಮಹಾತ್ಮರ ಶಿವಾಚಾರ್ಯ ಸ್ವಾಮಿಗಳ ಒಂದು ಮೆರವಣಿಗೆ ಮುಖಾಂತರ ಕೂಡ ಇಲ್ಲಿ ರಾಮತೀರ್ಥದವರಿಗೆ ಹೋಗ್ತದೆ. ಅಲ್ಲಿಂದ ಆ ರಾಮತೀರ್ಥದಲ್ಲಿ ಧರ್ಮಸಭೆಗಳು ನಡೆಯೋದ್ರ ಜೊತೆಗೆ ದೀಪೋತ್ಸವ ಕೂಡ ನಡೀತಾ ಇದೆ. ಇಂಥ ಒಂದು ದೀಪೋತ್ಸವಕ್ಕೂ ಕೂಡ ಎಲ್ಲರೂ ತನು ಮನ ಧನವನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಜೊತೆಗೆ ತಾವೆಲ್ಲ ಆಶೀರ್ವಾದ ಪಡೆಯುವಂತರಾಗಬೇಕು. ಆ ದಿನಾಂಕ 22/1/2026 ಗುರುವಾರ ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮ ಕೂಡ ನಾವು ಬರ್ತಾ ಇದ್ದೆವು. ನಮ್ಮ ಶರಣಯ್ಯ ಸ್ವಾಮಿಗಳ ಜೊತೆಗೆ ಅನೇಕ ಹರಗುರುಚರ ಮೂರ್ತಿಗಳು, ಸಾಧು ಸಂತರು, ಅವರಿವರೆನ್ನದೇ ಸರ್ವ ಸಮಾಜದವರು, ಇಲ್ಲಿ ಜಾತಿ ಭೇದ ವರ್ಣ ವರ್ಗ ಯಾವುದೇ ಇರಲಾರ್ದಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋದ್ರ ಜೊತೆಗೆ ಪತ್ರಿಕಾ ವರದಿಗಾರರನ್ನು ಕೂಡ ಭಾಳಷ್ಟು ಇದಕ್ಕೆ ಸಹಕರಿಸ್ತಾರೆ ಅನ್ನುವ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾಯಿದ್ದೆ. ಈಗಾಗಲೇ ಸರಡಿಗೆ ಅಪ್ಪ ಅವರು ಹೇಳಿದಾಗೆ ರಾಮತೀರ್ಥದಲ್ಲಿ ಪ್ರತಿ ವರ್ಷದಂತೆ ದೀಪೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಮತ್ತು ಇದರ ಉದ್ದೇಶ ಹಿಂದಿನಂತೆ ಏನು ದೇಶದಲ್ಲಿ ಅರಾಜಕತೆ ನಡೀತಾ ಇದೆ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹಿಂದುತ್ವವನ್ನು ಮತ್ತು ಹಿಂದೂ ಧರ್ಮವನ್ನು ಎಲ್ಲ ಸಮಾಜವನ್ನು ಒಂದುಗೂಡಿಸಿ ರಾಷ್ಟ್ರದ ಶಕ್ತಿಯನ್ನು ಗಟ್ಟಿಗೊಳಿಸಬೇಕು. ನರೇಂದ್ರ ಮೋದಿಯವರಿಗೆ ಬೆಂಬಲ ಕೊಡಬೇಕು, ಅವ್ರ ಜೊತೆ ನಿಲ್ಲಬೇಕು ಅಂತ ಈ ಉದ್ದೇಶದಿಂದ ಏನು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರ ಯಶಸ್ವಿಯಾಗಿ ಎಲ್ಲ ಗುರುಗಳು, ಶ್ರೀಗಳು, ಮಠಾಧೀಶ್ವರರು ಏನು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಮತ್ತು ಹಿಂದುತ್ವವನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಏನಪ್ಪ ಅಂದ್ರೆ ನಾವು ಕಾರ್ಯವನ್ನು ನೆರವೇರಿಸಬೇಕು ಮತ್ತು ಸಮಾಜದಲ್ಲಿ ಮಾಹಿತಿ ಏನಪ್ಪ ಅಂದ್ರೆ ಎಲ್ಲರಿಗೆ ತಲುಪಂಗೆ ಮಾಡಬೇಕು ಅಂತ ಇದರ ಉದ್ದೇಶ ಇದೆ. ಇದನ್ನು ಯಶಸ್ವಿಯಾಗಿಗೊಳಿಸಲು ತಮ್ಮೆಲ್ಲರ ಸಹಕಾರ ಮತ್ತು ಎಲ್ಲ ಭಕ್ತಾದಿಗಳ ಸಹಕಾರ ಕೂಡ ಭಾಳ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.